check whether event A and B are independent. Check whether event A and B are independent. Same type problem we did in the last problem, right? So the question will be like this. Coin is tossed twice. Probability of head is given 2/3. Probability of tail is given 1/3. Event A and B are given. A is first toss is tail. Event B is both tosses are same. Check whether event A and B are independent or not. What is your job? Your job is to check whether event A and B are independent or not. Event A ಗೊತ್ತಿದೆ ಅಲ್ವಾ, event B ನ ಅವನೇ ಕೊಟ್ಟಿದ್ದಾನೆ. ನಿಮ್ ಕೆಲಸ ಏನು, ಎರಡು ಇಂಡಿಪೆಂಡೆಂಟ್ ಹೌದೋ ಅಲ್ವೋ ಅಂತ ಚೆಕ್ ಮಾಡಬೇಕು, right? When we call any two events are independent, when we call last class we did, correct? ಯಾವಾಗ ಎರಡು event ಅನ್ನು independent ಅಂತ ಕರೀಬಹುದು, ಯಾವಾಗ ಅಂದ್ರೆ, right? So I will note down the question. Shall I repeat? Check whether event A and B are independent or not. I will rub the question now. Now, when we call any two events are independent, we can call any two events are independent if and only if probability of A intersection B equals probability of A into probability of B. If this is true, then we can call that two events are independent, right? So problem ಅಲ್ಲಿ ನನ್ನ ಕೆಲಸ ಏನು, ಎರಡು event ಗಳು independent ಹೌದು ಅಲ್ವಾ ಅಂತ ಚೆಕ್ ಮಾಡಬೇಕು. ಹೌದು ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ನನಗೆ ಏನ್ ಪ್ರೂವ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ probability of A intersection B ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರಬೇಕು, probability of A into probability of B ಗೆ ಈಕ್ವಲ್ ಆಗಿದ್ರೆ ನಾವೇನ್ ಹೇಳ್ಬೋದು, event A and B are independent ಅಂತ ಹೇಳ್ಬೋದು. ಅದರ್ವೈಸ್ both are not independent, correct? now ಹಾಗಾದ್ರೆ ನಂಗೆ ಏನೇನೆಲ್ಲ ವ್ಯಾಲ್ಯೂ ಬೇಕಿಲ್ಲಿ, probability of A ಬೇಕಲ್ವಾ, probability of B ಬೇಕು, ಮತ್ತೆ probability of A intersection B ಬೇಕು. ಮೂರನ್ನು ಒಂದೊಂದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಆಮೇಲೆ ಏನ್ ಮಾಡೋಣ, ಚೆಕ್ ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ ಸೈಡ್ ಹೌದು ಅಲ್ವೋ ಅಂತ, ರೈಟ್? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಯಾವಾಗ ನಾವು ಎರಡು ಈವೆಂಟ್ ನ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ, probability of A intersection B equals to probability of A into probability of B ಆದ್ರೆ ಎರಡು ಈವೆಂಟ್ ನಾವೇನಂತ ಕರಿಬಹುದು, ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಅದರ್ವೈಸ್ ನಾಟ್ ಇಂಡಿಪೆಂಡೆಂಟ್. ನಾವು ಈಗೇನ್ ಮಾಡೋಣ, probability of A ಕ್ಯಾಲ್ಕುಲೇಟ್ ಮಾಡೋಣ, probability of B ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡೋಣ, probability of A intersection B ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಚೆಕ್ ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹೌದು ಅಲ್ವೋ ಅಂತ, ರೈಟ್? ಹಾಗಾದ್ರೆ ಶುರು ಮಾಡೋಣ. probability of A ಫೈಂಡ್ ಔಟ್ ಮಾಡ್ತೀರಾ? Probability of A equals, take the solution, start the solution now. Probability of A equals, is it visible? Is it visible? Clear ಕಾಣಿಸ್ತಿಲ್ಲ. Is it visible? No, sir. Okay. Probability of A is nothing but first toss is tail. A is given, right? First toss is tail. How to write first toss is tail? First toss is tail. Second ಏನಾಗಕ್ಕೆ ಸಾಧ್ಯ ಇದೆ, head. First toss tail ಬರಬೇಕು, event A ಅಲ್ವಾ? ಅದೇ ತರನೇ ಇನ್ನೊಂದ್ರಲ್ಲಿ ಏನಾಗುತ್ತೆ, ಫಸ್ಟ್ ಟಾಸ್ ಟೈಲ್ ಆಗುತ್ತೆ. ಇನ್ನೊಂದು ಏನ್ ಬರಕ್ ಸಾಧ್ಯ ಇದೆ, ಇನ್ನೊಂದು ಟೈಲ್ ಬರ್ಬೋದಲ್ವಾ? ಈ ತರ ಬರ್ಬೋದಾ? ಈವೆಂಟ್ ಎಗೆ ಫಸ್ಟ್ ಟಾಸ್ ಇಸ್ ಟೈಲ್ ಅಂತಿದೆ ನೋಡಿ, ಫಸ್ಟ್ ಟಾಸ್ ಇಸ್ ಟೈಲ್. ಎರಡನೇದು ಏನ್ ಬರುತ್ತೆ, ಹೆಡ್ ಬರ್ಬೋದು. ಇನ್ನೊಂದು ಕಾಂಬಿನೇಷನ್ ಅಲ್ಲಿ ಮೊದಲನೇ ಟಾಸ್ ಟೈಲ್, ಎರಡನೇದು ಏನ್ ಬರ್ಬೋದು, ಟೈಲ್. ನೋಡಿ ಇದರಲ್ಲಿ ಮೊದಲನೇ ಟಾಸ್ ಏನಿದೆ, ಟೈಲ್ ಇದೆ. ಇದ್ರಲ್ಲೂ ಸಹ ಮೊದಲನೇ ಟಾಸ್ ಏನಿದೆ, ಟೈಲ್ ಇದೆ. ಅವನೇ ಕೊಟ್ಟಿದ್ದಾನಲ್ವಾ? ಎರಡನೇ ಟಾಸ್ ಏನ್ ಬರಕ್ ಸಾಧ್ಯ, ಹೆಡ್ ಬರ್ಬೋದು ಅಥವಾ
ಟೈಲ್ ಬರುತ್ತೆ. ಸರ್ ನೀವು ಯಾಕೆ ಎರಡೆರಡು ಬರ್ದಿದ್ದೀರಾ ಅಂತ ಕೇಳಿದ್ರೆ, ಕಾಯಿನ್ ಅನ್ನು ನೀವು ಎಷ್ಟು ಸಲ ಟಾಸ್ ಮಾಡಿದೀರಾ? 2 ಸಲ ಅಲ್ವಾ ಕಾಯಿನ್ ಅನ್ನ. ನೋಡಿ ಇದೊಂದು ಕಾಂಬಿನೇಷನ್, 2 ಸಲ ಇದೊಂದು ಕಾಂಬಿನೇಷನ್, 2 ಸಲ ಟಾಸ್ ಮಾಡಿದೀರಾ. ಹಾಗಾಗಿ ನಾವು ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಬಿ? ಬಿ ಅಂದ್ರೇನು? ಬೋತ್ ಟಾಸಸ್ ಆರ್ ಸೇಮ್. ಬೋತ್ ಟಾಸಸ್ ಆರ್ ಸೇಮ್ ಅಂದ್ರೆ, ಬೋತ್ ಟಾಸಸ್ ಆರ್ ಸೇಮ್ ಅಂದ್ರೆ ಅರ್ಥ ಏನು? ಹೆಡ್ ಹೆಡ್ ಅಲ್ವಾ? 2 ಟಾಸ್ ಸೇಮ್ ಇದೆ ನೋಡಿ, ಹೆಡ್ ಹೆಡ್ ಟೈಲ್ ಟೈಲ್. ಕರೆಕ್ಟಾ? ಪ್ರಾಬ್ಲಮ್ ಅಲ್ಲಿ ಎ ಬಿ ಕೊಟ್ಟಿದ್ದಾನೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಿದ್ರಿ? ಪ್ರೊಬಾಬಿಲಿಟಿ ಆಫ್ ಎ ಕ್ಯಾಲ್ಕುಲೇಟ್ ಮಾಡಿದ್ರಿ, ಪ್ರೊಬಾಬಿಲಿಟಿ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಈಗ. ಇದ್ರ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಗೆ ಪ್ರೊಬಾಬಿಲಿಟಿ ಆಫ್ ಎ ತಗೊಳ್ಳಿ. ಪ್ರೊಬಾಬಿಲಿಟಿ ಆಫ್ ಎ ಅಲ್ಲಿ ಫಸ್ಟ್ ವ್ಯಾಲ್ಯೂ ಏನಿದೆ? ಪ್ರೊಬಾಬಿಲಿಟಿ ಆಫ್ ಎ ಈಕ್ವಲ್ಸ್, ವಾಟ್ ಇಸ್ ದ ಫಸ್ಟ್ ವ್ಯಾಲ್ಯೂ? ಟಿ ಇದೆ ಅಲ್ವಾ? ಟಿ ನ ಪ್ರೊಬಾಬಿಲಿಟಿ ವ್ಯಾಲ್ಯೂ ಎಷ್ಟು? ಅವನೇ ಕೊಟ್ಟಿಯಾನ ನೋಡಿ, 1/3. 1/3 ಅವನೇ ಕೊಟ್ಟಿಯಾನ ನೋಡಿ ಕ್ವಶನ್ ಅಲ್ಲೇ. ನೆಕ್ಸ್ಟ್ ಏನಿದೆ? ಹೆಡ್ ಇದೆ ಅಲ್ವಾ? ಹೆಡ್ ನ ಪ್ರೊಬಾಬಿಲಿಟಿ ಏನು? 2/3. ಇವೆರಡು ಆಯ್ತಾ? ಪ್ಲಸ್ ಈಗ ಇದಕ್ಕೆ ಬನ್ನಿ, ಟೈಲ್. ಟೈಲ್ ನ ಪ್ರೊಬಾಬಿಲಿಟಿ ಏನು? 1/3 ಇಂಟು, ರೈಟ್, ಮತ್ತೆ ಟೈಲ್ 1/3. ಕರೆಕ್ಟಾ? ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ನಾನು? ರೈಟ್, ಪ್ರೊಬಾಬಿಲಿಟಿ ಆಫ್ ಎ ಬನ್ನಿ ಫಸ್ಟ್. ಟೈಲ್ ನ ವ್ಯಾಲ್ಯೂ ಏನು? 1/3 ಅವನೇ ಕೊಟ್ಟಿದ್ದಾನೆ. ಹೆಡ್ ನ ವ್ಯಾಲ್ಯೂ ಏನು? 2/3. ಟೈಲ್ ನ ವ್ಯಾಲ್ಯೂ 1/3, ಟೈಲ್ ನ ವ್ಯಾಲ್ಯೂ 1/3. Simplify this, you will get probability of A equals 2 1s are 2, 3 3s are 9, 2/9 plus 1 1s are 1, 3 3s are 9. What is the final value? So probability of A equals 2/9 plus 1/9. You will get 3/9. So probability of is 3/9. Probability of A calculate ಮಾಡಿದ್ವಿ ಅಲ್ವಾ? 3/9 ಬಂತು. ಈಗ ಏನ್ ಮಾಡೋಣ? Probability of B calculate ಮಾಡೋಣ. Probability of B ಇದೇ ತರ ಕ್ಯಾಲ್ಕುಲೇಟ್ ಮಾಡಬಹುದಲ್ವಾ? Hello. ಫಸ್ಟ್ ಹೆಡ್ ಇದೆ, ಹೆಡ್ ವ್ಯಾಲ್ಯೂ 2/3 ಮತ್ತೆ ಇಂಟು 2/3 ಪ್ಲಸ್ 1/3 ಇಂಟು 1/3 ಎಷ್ಟು ಬರುತ್ತೆ ನೋಡಿ. Probability of A is over. Now I am finding probability of B. Now you check probability of B. What is the probability of B? Head ಇದೆ. Head ಅಂದ್ರೆ ಎಷ್ಟು ಬರುತ್ತೆ? ಹೆಡ್ ವ್ಯಾಲ್ಯೂ ಎಷ್ಟಿದೆ? ಹೆಡ್ ವ್ಯಾಲ್ಯೂ is how much? What is the probability of head? 2/3. Probability of head value is 2/3. ಮತ್ತೆ ಹೆಡ್ ಇದೆ into 2/3 plus head is over. Next tile probability is 1/3. 1/3 into 1/3. Right? Simplify this. 2 2s are 4, 3 3s are 9, plus 1 1s are 1, 3 3s are 9. So probability of B equals, final value is 4 plus 1, 5/9. So what we got? Probability of A we got, probability of B we got. Next is find probability of A intersection B. Right? Probability of A ಸಿಕ್ತು, probability of B ಸಿಕ್ಕಿದೆ. Next ಏನ್ ಮಾಡೋಣ? Probability of A intersection B ಕ್ಯಾಲ್ಕುಲೇಟ್ ಮಾಡೋಣ. Right?
Now next find out probability of A intersection B value. Now probability of A intersection B equals A intersection B ಅಂದ್ರೆ ಏನು? Probability of A ಮತ್ತೆ B ಒಳಗಡೆ ಕಾಮನ್ ಇರೋದು ಯಾವ್ದಿದೆ? ಕಾಮನ್ ಯಾವ್ದಿದೆ ನೋಡಿ, ಕಾಮನ್ ಪೇರ್ A ಮತ್ತೆ B ನಡುವೆ ಕಾಮನ್ ಪೇರ್ ಇಸ್ ಟೈಲ್ ಅಲ್ವಾ? ಟೈಲ್ ಇದೆ ನೋಡಿ, ಎರಡೂ ಕಡೆ ಕಾಮನ್ ಇರೋದು. ಸೊ ಪ್ರೊಬ್ಯಾಬಿಲಿಟಿ ಆಫ್ A intersection B is ಟೈಲ್ ಅಲ್ವಾ? ನೋಡಿ, ಕಾಮನ್, ಬೋತ್ ಆರ್ ಕಾಮನ್. So now its value is probability of A intersection B equals, what is T? Tile, probability of tile is given, right? What is the value of probability of tile? Probability of tile is 1/3, right? So 1/3 into 1/3. Tile value is 1/3 into tile value is 1/3. So 1/3 into 1/3 is 1/9. So probability of A intersection B value is. So ಏನನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ? probability of A ಕ್ಯಾಲ್ಕುಲೇಟ್ ಮಾಡಿದ್ವಿ, probability of B ಕ್ಯಾಲ್ಕುಲೇಟ್ ಮಾಡಿದ್ವಿ, ಮೂರನೇದು ಏನ್ ಕ್ಯಾಲ್ಕುಲೇಟ್ ಮಾಡಿದೀರಾ? probability of A intersection B ಕ್ಯಾಲ್ಕುಲೇಟ್ ಮಾಡಿದೀರಾ. ಈಗ ಏನ್ ಮಾಡೋಣ, ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಬೋತ್ ಆರ್ ಈಕ್ವಲ್ ಇದೆಯಾ ಚೆಕ್ ಮಾಡೋಣ. ಇದ್ರೆ ಇಂಡಿಪೆಂಡೆಂಟ್, ಇಲ್ಲ ಅಂದ್ರೆ ನಾಟ್ ಇಂಡಿಪೆಂಡೆಂಟ್. ಫಾರ್ಮುಲಾ ಬರೆಯೋಣ ಹಾಗಾದ್ರೆ. ರೈಟ್ ದಿ ಫಾರ್ಮುಲಾ ನಾವು. A intersection B is understood. ಎರಡರಲ್ಲೂ ಕಾಮನ್ ಇರೋದು TT. I have written here. Now you write the formula. The formula is probability of A intersection B equals ಇಂಡಿಪೆಂಡೆಂಟ್ ಹೌದೋ ಅಲ್ವಾ ಅಂತ ಚೆಕ್ ಮಾಡಬೇಕು. ಅದೇ ಅಜೆಂಡಾ ಅಲ್ವಾ? ಅದಕ್ಕೊಂದು ಫಾರ್ಮುಲಾ ಇದೆ, ಅವಾಗಲೇ ಹೇಳಿದೆ. ಏನದು? probability of A intersection B equals probability of A into probability of B. ಸಪೋಸ್ 3 ಸೆಟ್ ಇದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ 3 ಸೆಟ್ ಇತ್ತಲ್ವಾ, ಅವಾಗ ಏನ್ ಮಾಡಿದ್ರಿ? probability of A intersection B intersection C equals probability of A into probability of B into probability of C. 3 ಸೆಟ್ ಇದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸಿದ್ದೆ ಅದೇ ಪ್ರಾಬ್ಲಮ್. ಇಲ್ಲೇನಿದೆ, ಎರಡೇ ಸೆಟ್ ಇರೋದು. Now what is the probability of A intersection B value? 1/9, correct? 1/9 equals, what is probability of A value? ಎಷ್ಟು ಬಂದಿದೆ ನೋಡಿ ಹೇಳಿ. probability of A value ಎಷ್ಟು ಬಂದಿದೆ? 3/9 value 3/9. 3/9 sir. probability of A ಎಷ್ಟು ಬಂದಿದೆ ನೋಡಿ? 3/9. What is the probability of B? 5/9. ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ನೋಡಿ. probability of A is 3/9. probability of first ಗೆ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಎರಡು ಸೇಮ್ ಆಗುತ್ತಾ ನೋಡಿ. 1/9 equals to 3 5s are 15/81. 9 9s are 81. 3 5s are 15. Both are not equal, right? Left hand side is not equal to the right hand side. Andre E value idikke equal illa. Therefore both are not independent. Both are andre event A and B are not independent. Put a one sentence. In the above scenario, we can conclude that event A and B are not independent. Event A and B are not independent. ಯಾವಾಗ ಇಂಡಿಪೆಂಡೆಂಟ್ ಆಗುತ್ತೆ? ಈ probability of A intersection B value probability of A into probability of B ಈಕ್ವಲ್ ಆಗ್ಬೇಕು. ಎರಡು ಈಕ್ವಲ್ ಆದ್ರೆ ಮಾತ್ರ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ನಾಟ್ ಇಂಡಿಪೆಂಡೆಂಟ್. ಯಾರು ಆಬ್ಸೆಂಟ್ ಇದ್ರೋ ಲಾಸ್ಟ್ ಕ್ಲಾಸ್, ಇದೇ ತರದ್ದು ಇನ್ನೊಂದು ಮಾಡಿಸಿದೀನಿ ಹಿಂದಿನ ಕ್ಲಾಸ್ ಅಲ್ಲಿ. ಅಲ್ಲಿ 3 ಸೆಟ್ ಇತ್ತು, probability of A, probability of B, probability of C. ಇದೇ ತರನೇ ಮಾಡ್ಬೇಕು. ಅದನ್ನ ನೋಡ್ಕೊಳ್ಳಿ, ಇದು ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ.
ಸರ್ ಯೂಶುವಲ್ ಆಗಿ ಪ್ರೊಬಾಬಿಲಿಟಿ ಆಫ್ ಹೆಡ್ ಆಲ್ವೇಸ್ ಹಾಫ್ ಅಲ್ವಾ, ನೀವ್ ಯಾಕೆ ಇದನ್ನ ಬರ್ದಿದ್ದೀರಾ ಅಂತ ಕೇಳಿದ್ರೆ ಅವ್ನ್ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ ಹೆಡ್. ಪ್ರೊಬಾಬಿಲಿಟಿ ಆಫ್ ಹೆಡ್ ಇಸ್ 2/3, ಪ್ರೊಬಾಬಿಲಿಟಿ ಆಫ್ ಟೈಲ್ ಇಸ್ 1/3 ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಹಂಗಾಗಿ ನಾನು ಬರ್ಕೊಂಡಿರೋದು. ನಾರ್ಮಲ್ ಆಗಿ ಏನಾಗುತ್ತೆ, ಪ್ರೊಬಾಬಿಲಿಟಿ ಆಫ್ ಹೆಡ್ ಇಸ್ ಆಲ್ವೇಸ್ 0.5, ಹಾಫ್. ಪ್ರೊಬಾಬಿಲಿಟಿ ಆಫ್ ಟೈಲ್ ಇಸ್ ಆಲ್ವೇಸ್ ಹಾಫ್. ಬಟ್ ಪ್ರಾಬ್ಲಮ್ ಅಲ್ಲೇ ಅವನೇ ಕೊಟ್ಟಿರೋದ್ರಿಂದ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. One by 9 is not equal to 15/81. Now, little bit summarization I will do for this problem. ಅರ್ಥ ಆಗಿರುತ್ತೆ, ಬಟ್ ಇನ್ನೊಂದ್ಸಲಿ ಸಮ್ಮರೈಸ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಫಸ್ಟ್ ಟಾಸ್ ಈಸ್ ಹೆಡ್ ಅಂತ ಬಂದ್ರೆ ಹೇಗ್ ಬರಿಬೇಕು? ಫಸ್ಟ್ ಟಾಸ್ ಈಸ್ ಹೆಡ್ ವೆನ್ ದ ಕಾಯಿನ್ ಇಸ್ ಟಾಸ್ ಟ್ವೈಸ್. ಫಸ್ಟ್ ಟಾಸ್ ಈಸ್ ಹೆಡ್ ಅಂತ ಹೇಗ್ ಬರಿಬೇಕು? ಫಸ್ಟ್ ಟಾಸ್ ಇಸ್ ಹೆಡ್ ಅಲ್ವಾ. ಎರಡನೇದು ಏನ್ ಬರಕ್ ಸಾಧ್ಯ ಇದೆ? ಟೈಲ್. ಮುಗೀತಾ? ಇನ್ನೊಂದು ಕಾಂಬಿನೇಷನ್ ಬರುತ್ತೆ. ಫಸ್ಟ್ ಟಾಸ್ ಈಸ್ ಹೆಡ್ ಅಂದ್ರೆ ಇನ್ನೊಂದು ಏನ್ ಬರಕ್ ಸಾಧ್ಯ? ಇನ್ನೊಂದು ಹೆಡ್ ಅಲ್ವಾ. ನೋಡಿ ಈ ತರ ಬರಿಬೇಕು. ಫಸ್ಟ್ ಟಾಸ್ ಇಸ್ ಹೆಡ್ ಅಂದ್ರೆ ಇನ್ನೊಂದು ಏನ್ ಬರಕ್ ಸಾಧ್ಯ? ಟೈಲ್. ಎರಡನೇ ಕಾಂಬಿನೇಷನ್ ಅಲ್ಲಿ ಅಲ್ಲೂ ಅಷ್ಟೇ, ಮೊದಲನೇ ಟಾಸ್ ಹೆಡ್ ಅಂದ್ರೆ ಇನ್ನೊಂದು ಏನ್ ಬರಕ್ ಸಾಧ್ಯ? ಇಲ್ಲಿ ಹೆಡ್ ಅಲ್ವಾ. ಟಿ ಆಲ್ರೆಡಿ ಬರ್ಬಿಟ್ಟಿದ್ರ ಇಲ್ಲಿ, ನೆಕ್ಸ್ಟ್ ಹೆಡ್ಡೇ ಬರ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಟಾಸ್ ಇಸ್ ಟೈಲ್ ಅಂತ ಕೊಟ್ರೆ ಹೇಗ್ ಬರೀತೀರಾ? ಫಸ್ಟ್ ಟಾಸ್ ಇಸ್ ಟೈಲ್ ಅಂತ. ಟೈಲ್. ಎರಡನೇದು ಏನ್ ಬರಕ್ ಸಾಧ್ಯ? ಟೈಲ್. ಇನ್ನೊಂದು ಕಾಂಬಿನೇಷನ್, ಫಸ್ಟ್ ಟಾಸ್ ಇಸ್ ಟೈಲ್, ಸೆಕೆಂಡ್ ಇಸ್ ಆಲ್ಸೋ. ಓಕೆ, ಹೀಗೆ ಬರ್ಕೊಳ್ಳಿ ಅಷ್ಟೇನೆ. ಬರ್ಕೊಂಡು ಏನ್ ಮಾಡಿ, ಪ್ರೊಬಾಬಿಲಿಟಿ ಆಫ್ ಹೆಡ್ ಎಷ್ಟು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ. ಇಂಟು ಪ್ರೊಬಾಬಿಲಿಟಿ ಆಫ್ ಟೈಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಇಂಟು ದಟ್ ಮಚ್. ಇದಕ್ಕೆ ಬನ್ನಿ. ಪ್ರೊಬಾಬಿಲಿಟಿ ಆಫ್ ಹೆಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ನೋಡಿ, ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಾಫ್, 0.5, 1/2 ಅಗೈನ್ ಇಂಟು ಹಾಫ್. ಕೊಡ್ಲಿಲ್ಲ ಅಂದ್ರೆ, ಕೊಟ್ಟಿದ್ರೆ ಅದೇ ವ್ಯಾಲ್ಯೂ ಯೂಸ್ ಮಾಡ್ಕೊಳ್ಳಿ. Okay, now when we call any two events are independent, we can call two events are independent if and only if probability of A intersection B intersection C equals more set kottaga, probability of A intersection B intersection C equals probability of A into probability of B into probability of C. ನೆನ್ಪಿಟ್ಕೊಳ್ಳಿ, ಯಾವಾಗ ಪ್ರಾಬ್ಲಮ್ ಅಲ್ಲಿ ಇಂಡಿಪೆಂಡೆಂಟ್ ಅಂತ ವರ್ಡ್ ಬಂತು ಅಂದ್ರೆ ನೀವೇನ್ ಮಾಡ್ಬೇಕು? ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಜೊತೆಗೆ ಇವು ಮೂರು ಇಂಡಿಪೆಂಡೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಎರಡು ಸೈಡ್ ಈಕ್ವಲ್ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಸಪೋಸ್ 2 sets ಆರ್ ಗಿವನ್, ಆನ್ ದಟ್ ಕೇಸ್ ಎರಡೇ ಸೆಟ್ ಕೊಟ್ಟಿದ್ರೆ, ಇವಾಗ ಅಷ್ಟೇ ಮಾಡಿದ್ರ, ಏನದು ಎರಡೇ ಇವೆಂಟ್ ಕೊಟ್ರೆ probability of A intersection B equals probability of A into probability of B. When 2 sets are given, use this one. When 3 events are given, use this one. 3 events ಕೊಟ್ಟಿರೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾಡಿದ್ದೀನಿ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. Okay, this is what first module. Second module is set theory. In set theory, I left one concept that is called as Bayes' theorem. Last al baratte, you can see the syllabus. Last concept is Bayes' theorem. I left that concept. Why? Because it takes much time, as well as we need a big board, or else we can't write. It is a very lengthy problem. I cannot solve using this small board. So when the class reopens, I will do that problem. Okay. So I left one concept in the module number 2, that is called Bayes' theorem. Okay, that is also very important. We'll do afterwards.
We'll again today we'll switch on to the first module. That is what? Mathematical logic. ರೈಟ್ ಯಾವಾಗಲೂ ನಾನು ಏನ್ ಮಾಡ್ತಿದ್ದೆ ಸೆಟ್ ಥಿಯರಿ ಆದ್ಮೇಲೆ ಮಾಡ್ಯೂಲ್ 3 ಹೋಗ್ತಾ ಇದ್ದೆ, ಮಾಡ್ಯೂಲ್ 1 ಲಾಸ್ಟಿಗೆ ಮಾಡ್ತಾ ಇದ್ದೆ. ಬಟ್ ಮಾಡ್ಯೂಲ್ 3 ಹೋಗ್ಬೇಕು ಅಂದ್ರೂ ನನಗೆ ದೊಡ್ಡ ಬೋರ್ಡ್ ಬೇಕಾಗತ್ತೆ, ಲೆಂತಿ ಬೇಕಾಗತ್ತೆ, ತುಂಬಾ ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ಸ್ ಬರುತ್ತೆ, ನನಗೆ ಇದು ಬರೆಯಕ್ ಆಗಲ್ಲ. ಸೊ ಹಾಗಾಗಿ ನಾನು ಮಾಡ್ಯೂಲ್ 1 ಗೆ ಹೋಗ್ತಾ ಇದ್ದೀನಿ. ಮಾಡ್ಯೂಲ್ 1 ಇಸ್ ಮ್ಯಾಥಮೆಟಿಕಲ್ ಲಾಜಿಕ್. ಓಕೆ, ನೌ ಒನ್ ಮೋರ್, ಐ ವಿಲ್ ಗಿವ್ ದ ಅಸೈನ್ಮೆಂಟ್ ಆನ್ ಮಾಡ್ಯೂಲ್ ನಂಬರ್ 1. ಡೂ ಇಟ್ ಯುವರ್ ಸೆಲ್ಫ್. Okay, try to solve all the problems. Question I will put it on Google Classroom. Okay, go through Google Classroom. There you will get questions, assignment questions. Assignment questions, you know, assignment marks, you know, right? So based on that you will get. Now I will switch over to the module number 1, that is called mathematical logic. So now put a heading, module number 1, mathematical logic. Okay, ಸೆಟ್ ಥಿಯರಿನಲ್ಲಿ ನಾವು ತುಂಬಾ ಎಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ ಏನೇನ್ ಮಾಡಿದ್ದೆ ಅಂತ ಸೆಟ್ ಥಿಯರಿನಲ್ಲಿ. ಇನ್ ಎ ಸೆಟ್ ಥಿಯರಿ we have discussed different operation on set theory, union, intersection, symmetric difference, complementary, right? Those are called as different operation on set theory. Next, we have discussed laws on set theory, laws of set theory, commutative law, associative law, De Morgan's law, distributive law. Using those laws, how to solve the problem that we have discussed, right? Otherly, in tumba important yavadu andre state and prove De Morgan's law, state and prove associative law, state and prove distributive law. ಈ 3 law correct ಆಗಿ ಕಲ್ತ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಹೇಗೆ ಪ್ರಾಬ್ಲಮ್ಸ್ ಮಾಡಬೇಕು ಕಲ್ತ್ಕೊಳ್ಳಿ. ಆಮೇಲೆ ಏನ್ ಡಿಸ್ಕಸ್ ಮಾಡಿದೀರಾ, ಸಿಂಪ್ಲಿಫೈ ಯೂಸಿಂಗ್ ಸೆಟ್ ಥಿಯರಿ, ಯೂಸಿಂಗ್ ಲಾಸ್ ಆಫ್ ಸೆಟ್ ಥಿಯರಿ, ಹೌ ಟು ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. Sometime they have asked simplify the following expression using laws of set theory. Next is counting and Venn diagram, addition principle, extended addition principle, formula, right? Whenever they will give the keyword either or at least, then we should use A union B. Both antidre A intersection B, neither antidre A union B complementary, right? After that we have discussed probability problems. In the probability we have discussed basic problems, axioms on probability, very important, 4 marks question. Write a short note on axioms on probability. Then we have discussed conditional probability formula, right? So I request you people solve the problem, right? And today itself, what we have discussed so far, yaudunu pending itkobedi, right? ತುಂಬಾ ತಲೆ ತಿಂತಾನೆ ಅಂತ ಅನ್ಸುತ್ತೆ, ರೈಟ್? ಸಹಜವಾಗಿ ಅನ್ಸುತ್ತೆ, ಯೂಶುವಲ್ ಆಗಿ ನಮಗೂ ಹಾಗೆ ಅನ್ಸಿತ್ತು ನಾವು ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದಾಗ. ಬಟ್ ಯಾವಾಗ ರಿಯಲೈಸ್ ಆಗುತ್ತೆ ಅಂದ್ರೆ, ನಾವು ಎಕ್ಸಾಮ್ ಯಾವಾಗ ಶುರು ಮಾಡ್ತೀವಿ ಓದೋದಕ್ಕೆ ರಿಯಲೈಸ್ ಆಗಿ ಶುರು ಆಗುತ್ತೆ. ಸ್ವಲ್ಪ ಮುಂಚೆ ಶುರು ಮಾಡ್ಬೋದಿತ್ತ ಓದೋದಕ್ಕೆ, ಅಥವಾ ಈಗ ಕೂತ್ಕೊಂಡಿದೀನಿ ಏನು ಅಷ್ಟು ಹೋಗ್ತಾ ಇಲ್ಲ ಅನ್ಸದ್ ಬೇಡ. ಸೊ ಹಾಗಾಗಿ ಬಿಗಿನಿಂಗ್ ಅಲ್ಲೇ ಓದೋದಕ್ಕೆ ಟ್ರೈ ಮಾಡಿ. ಬಿಗಿನಿಂಗ್ ಓದಿದ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಈಸಿಯಾಗಿ ಮಾಡ್ಬೋದು, ಮತ್ತೆ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಕೂಡ. ಸೊ ಹಾಗಾಗಿ ಓದಕ್ ಟ್ರೈ ಮಾಡಿ ಇವತ್ತಿಂದಾನೆ. Now we'll switch over to the module 1, mathematical logic. So put a heading, a mathematical logic. This is module 1. Okay. Now, in a mathematical logic, first concept what we are going to discuss is proposition. What do you mean by a proposition? A proposition is nothing but a normal sentence in a given context, whether it is either true or false, but not both. And that is called as a proposition. A proposition is nothing but a normal sentence. A proposition is nothing but a normal sentence. That sentence may be either true or false.
right? A sentence may be either true or false. Not both. Not both is called as a proposition. Simple sentence, it may be a true or false, but not both is called as a proposition. For example, Bengaluru is a capital city of Karnataka. True, right? It is a proposition. Another example. 3 is an odd number. True, right? Therefore, it is a proposition. Clear? 5 is even number. 5 is even number. False. False is also a proposition, but not both. Right? Then Sadhu Kokila is a famous comedian in Bollywood. False. Right? So a sentence, a normal sentence, it may be either true or false, but not both is called as a proposition. Yava sentence true athwa false ಅಂತ ಹೇಳುತ್ತೆ ಅದಕ್ಕೆ ನಾವೇನಂತ ಹೇಳ್ಬೋದು proposition ಅಂತ ಹೇಳ್ಬೋದು in a given context, right? I hope you have written a proposition is nothing but a simple sentence. It could be either true or false, but not both is called as proposition. Take an example. 3 is an even number. 3 is an odd number. Sorry, 3 is an odd number. True. 3 is an odd number. True. Bangalore is a capital city of Karnataka. True. Right? 9 is a prime number. False. 9 is a prime number. False. So sentence may be true or false. Now, the proposition usually denoted by capital letters P, Q, R. Sorry, small letters P, Q, R. Propositions, right? The proposition is normally indicated by small letters P, Q, R. For example, P is a proposition. 2 is a even number. Correct? True. It is a true. Next, second proposition, Q. 4 is a prime number. False, right? 4 is not a prime number. So sentence may be either true or false. So usually proposition is denoted by small letters P, Q, R, like that. Fine. Now, take down the example. Now, we'll move on to the next concept. Now, next is connectivity. Put a heading, connectivities. 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 There are different connectivities are there. For example, first one, AND operator. First one is AND operator. It is usually denoted by like this. AND operator denoted by like this. It is also called as conjunction. It is also called as conjunction. Another connectivity is, second connectivity is OR. It is denoted by like this, or it is also called as disjunction. Disjunction. OR is also called as disjunction. Third one, conditional. If then operator. If then operator. Third one is if then. It is also called as conditional operator. It is also called as conditional operator. If then. Right? So symbol is, it is denoted by like this.
if then operator. Arrow, line with headed arrow. This is called as conditional operator. It is also called as implication. Right? ನೋಡಿ ಎಷ್ಟು ಹೆಸರಿದೆ ಅಂತ. If then ಅಂತ ಕರಿಬಹುದು ಅಥವಾ ಕಂಡೀಷನಲ್ ಆಪರೇಟರ್ ಅಂತ ಹೇಳ್ಬೋದು ಅಥವಾ ಇಂಪ್ಲಿಕೇಶನ್ ಅಂತ ಕರಿಬಹುದು. Next operator is if then else. If then else. It is also called as biconditional operator. It is also called as biconditional operator. If then else. It is denoted by like this. Arrow, two side headed arrow mark. Single line with two side headed arrow. This is called as biconditional operator.